ಒಂದು ಸಣ್ಣ ಹಳ್ಳಿಯಲ್ಲಿ ಅರ್ಜುನ್ ಎಂಬ ಹುಡುಗ ತನ್ನ ಅಮ್ಮ ಸಾವಿತ್ರಿ ಜೊತೆಗೆ ವಾಸಿಸುತ್ತಿದ್ದ. ತಂದೆ ಚಿಕ್ಕ ವಯಸ್ಸಿನಲ್ಲೇ ತೀರಿಕೊಂಡಿದ್ದರಿಂದ ಅಮ್ಮ ಕೂಲಿ ಕೆಲಸ ಮಾಡಿ ಮಗನನ್ನು ಓದಿಸಿದಳು. ಅರ್ಜುನ್ಗೆ ಒಂದೇ ಕನಸು, ದೊಡ್ಡ ವ್ಯಕ್ತಿಯಾಗಬೇಕು. ಕಾಲೇಜು ಮುಗಿದ ನಂತರ ನಗರಕ್ಕೆ ಕೆಲಸಕ್ಕೆ ಹೋದನು. ಮೊದಲ ಕೆಲವು ತಿಂಗಳು ಪ್ರತಿದಿನ ಅಮ್ಮನಿಗೆ ಕರೆ ಮಾಡುತ್ತಿದ್ದ. ನಂತರ ಕೆಲಸದ ಒತ್ತಡ, ಹೊಸ ಸ್ನೇಹಿತರು, ಹೊಸ ಜೀವನ, ಹೀಗೆ ಕರೆಗಳು ವಾರಕ್ಕೊಮ್ಮೆ, ನಂತರ ತಿಂಗಳಿಗೊಮ್ಮೆ, ಕೊನೆಗೆ ಸಂಪೂರ್ಣ ನಿಂತವು. ಆದರೆ ಸಾವಿತ್ರಿ ಮಾತ್ರ ಪ್ರತಿದಿನ ಮಗನಿಗಾಗಿ ಕಾಯುತ್ತಿದ್ದಳು. ಒಂದು ದಿನ ಅವಳು ಮಗನಿಗೆ ಒಂದು ಪತ್ರ ಬರೆದಳು. ಮಗನೇ, ನೀನು ದೊಡ್ಡವನಾಗಿರುವುದು ನನಗೆ ಹೆಮ್ಮೆ. ನಾನು ನಿನ್ನನ್ನು ತೊಂದರೆ ಮಾಡಲು ಕರೆ ಮಾಡಲಿಲ್ಲ. ಸಮಯ ಸಿಕ್ಕಾಗ ಒಮ್ಮೆ ಮನೆಗೆ ಬಾ. ನಿನ್ನ ಮುಖ ನೋಡಿದರೆ ಸಾಕು. ಆ ಪತ್ರವನ್ನು ಪೋಸ್ಟ್ ಮಾಡಲಾಯಿತು. ಆದರೆ ಅರ್ಜುನ್ ಕೆಲಸದಲ್ಲಿ ಬ್ಯುಸಿಯಾಗಿದ್ದರಿಂದ ಪತ್ರವನ್ನು ತೆರೆಯದೆ ಡ್ರಾಯರ್ನಲ್ಲಿ ಇಟ್ಟನು. ಕೆಲವು ವಾರಗಳ ನಂತರ ಊರಿನಿಂದ ಫೋನ್ ಬಂತು. ಅರ್ಜುನ್, ನಿನ್ನ ಅಮ್ಮ ಇಲ್ಲ. ಆ ಮಾತು ಕೇಳಿದ ಕ್ಷಣ ಅವನ ಕಾಲ ಕೆಳಗಿನಿಂದ ನೆಲವೇ ಜಾರಿದಂತೆ ಆಯಿತು. ಅವನು ಊರಿಗೆ ಓಡಿದ. ಆದರೆ ಈಗ ಅಮ್ಮನನ್ನು ಕರೆಯಲು ಸಾಧ್ಯವಾಗಲಿಲ್ಲ. ಮನೆಗೆ ಬಂದ ನಂತರ ಡ್ರಾಯರ್ನಲ್ಲಿ ಇದ್ದ ಆ ಪತ್ರವನ್ನು ತೆರೆದ. ಪ್ರತಿ ಸಾಲನ್ನು ಓದುತ್ತಿದ್ದಂತೆ ಕಣ್ಣೀರು ನಿಲ್ಲಲಿಲ್ಲ. ಕೊನೆಯಲ್ಲಿ ಒಂದು ಸಾಲು ಬರೆದಿತ್ತು. ನಾನು ಇರದಿದ್ದರೂ ಒಳ್ಳೆಯ ಮನುಷ್ಯನಾಗಿ ಬಾಳು. ಅದೇ ನನಗೆ ಕೊಡುವ ದೊಡ್ಡ ಉಡುಗೊರೆ. ಆ ದಿನದಿಂದ ಅರ್ಜುನ್ ತನ್ನ ಜೀವನವನ್ನೇ ಬದಲಿಸಿಕೊಂಡನು. ಅವನು ವೃದ್ಧಾಶ್ರಮಗಳಿಗೆ ಸಹಾಯ ಮಾಡಲು ಆರಂಭಿಸಿದ. ಯಾರೂ ತಮ್ಮ ತಾಯಿ ತಂದೆಯನ್ನು ನಿರ್ಲಕ್ಷಿಸಬಾರದು ಎಂಬ ಸಂದೇಶವನ್ನು ಎಲ್ಲರಿಗೂ ಹೇಳತೊಡಗಿದ. ಕೊನೆ ಸಂದೇಶ: ಜೀವನದಲ್ಲಿ ಹಣ, ಯಶಸ್ಸು ಮತ್ತೆ ಸಿಗಬಹುದು. ಆದರೆ ತಾಯಿ ತಂದೆಯ ಸಮಯ ಒಮ್ಮೆ ಹೋದರೆ ಮತ್ತೆ ಮರಳಿ ಬರುವುದಿಲ್ಲ. ಅವರು ಇರುವಾಗಲೇ ಅವರ ಪ್ರೀತಿಯ ಮೌಲ್ಯ ಅರಿತುಕೊಳ್ಳಿ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ರೀತಿಯ ಇಂಟ್ರೆಸ್ಟಿಂಗ್ ಸ್ಟೋರಿಗಳು ಎವ್ರಿ ವೀಕ್ ಅಪ್ಲೋಡ್ ಆಗುತ್ತವೆ. ಧನ್ಯವಾದಗಳು.